ರಾಜ್ಯದಲ್ಲಿ ನಿಲ್ತಿಲ್ಲ ಆಂಟಿಗಳ ಎಸ್ಕೇಪ್ ಕೇಸ್. ಕೂಲ್ ಡ್ರಿಂಕ್ಸ್ ತರೋದಾಗಿ ಹೇಳಿ ಜೂಟಾದ ಆಂಟಿ ಪತಿ 2 ಮಕ್ಕಳನ್ನು ಬಿಟ್ಟು ಓಡಿ ಹೋದ್ಲು. ಅದ್ಯಾಕೋ ರಾಜ್ಯದಲ್ಲಿ ಆಂಟಿಗಳ ಎಸ್ಕೇಪ್ ಪ್ರಕರಣ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಇಷ್ಟು ದಿನ ತಣ್ಣಗಾಗಿದ್ದ ಆಂಟೀಸ್ಗಳ ಜೂಟ್ ಪ್ರಕರಣ ಮತ್ತೆ ಶುರುವಾಗಿದೆ. ಕೂಲ್ ಡ್ರಿಂಕ್ಸ್ ತರೋದಾಗಿ ಹೇಳಿ ಲವರ್ ಜೊತೆ ಓಡಿ ಹೋಗಿದ್ದಾಳೆ ಪತ್ನಿ. ಈಕೆಯೇ ನೋಡಿ ಮೋನಿಕಾ. ಗಂಡ ಹಾಗೂ 2 ಮಕ್ಕಳನ್ನು ಬಿಟ್ಟು ಎಸ್ಕೇಪ್ ಆಗಿದ್ದಾಳೆ. ಈ ಘಟನೆ ನಡೆದಿರೋದು ತುಮಕೂರಿನ ನೆಲಮಂಗಲ ಬಳಿಯ ದಾಬಸ್ಪೇಟೆಯಲ್ಲಿ. 9 ವರ್ಷದ ಹಿಂದೆ ಮೋನಿಕಾ ಹಾಗೂ ಪ್ರಕಾಶ್ಗೆ ಮದುವೆಯಾಗಿತ್ತು. ಆದರೆ ಮೋನಿಕಾ ತನ್ನ ಪ್ರಿಯಕರ ಹನುಮಂತು ಜೊತೆ ಸೇರಿ ಪತಿಯನ್ನ ತೋಟದ ಕೆಲಸಕ್ಕೆ ನೇಮಿಸಿದ್ಲು. ನಂತರ ಇವರಿಬ್ಬರದ್ದು ಮನೆಯಲ್ಲಿ ಲವಿ ಡವಿ ಶುರುವಾಗ್ತಿತ್ತು. ಒಂದ್ಸಲ ಇವರಿಬ್ಬರ ಕುಚ್ ಆಟ ನೋಡಿದ ಪ್ರಕಾಶ್ ಹನುಮಂತು ಹಾಗೂ ಮೋನಿಕಾಗೆ ಆವಾಜ್ ಬಿಟ್ಟಿದ್ದ. ಆಗ ಬೆದರಿಕೆ ಕೂಡ ಹಾಕಿದ್ರಂತೆ. ಆದರೆ ಅದು ಅಲ್ಲಿಗೆ ನಿಂತಿಲ್ಲ. ತಾಯಿ ಜೊತೆ ನಿನ್ನೆ ಬೇಕರಿಗೆ ಹೋಗಿದ್ದಾಗ ಕೂಲ್ ಡ್ರಿಂಕ್ಸ್ ತರ್ತೀನಿ ಅಂತ ಹೋದ ಮೋನಿಕಾ ಜೂಟಾಗಿದ್ದಾಳೆ. ನನ್ನ ಮಗಳನ್ನು ಹುಡುಕಿ ಕೊಡಿ ಅಂತ ತಾಯಿ ಮಂಜುಳಾ ಪೊಲೀಸರ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಈ ಆಂಟಿಗಳಿಗೆ ಅದೇನಾಗಿದೆಯೋ ಗೊತ್ತಿಲ್ಲ. ದಿನೇ ದಿನೇ ಇಂತಹ ಸುದ್ದಿಗಳೇ ಕೇಳಿ ಬರ್ತಾ ಇವೆ. ಇದರ ಬಗ್ಗೆ ನೀವೇನಂತೀರಾ? ರೇಷನ್ ತರೋಕ್ಕೆ ಅಂತ ಬಂದ್ವಿ. ಅವ್ರದ್ದು ಸ್ವಲ್ಪ ಒಡವೆ ಇಟ್ಬಿಟ್ಟಿದ್ದು ಅವಳ ಹೆಸರಾಗಿತ್ತು ಸರ್. ಒಡವೆ ಬಿಡ್ಸ್ಕೊಳ್ಳೋ ಅಂತ ಹೋದ್ವಿ. ಒಡವೆ ಅಂಗಡಿ 9:45 ಬನ್ನಿ ಅಂದರು. ಆಮೇಲೆ ಮತ್ತೆ ರೇಷನ್ ತಂದ್ಬಿಡ ಬಾರಮ್ಮ ಅಂತ ಕರ್ಕೊಂಡೋದ್ಲು ಅವಳೆ. ರೇಷನ್ ಅಂಗಡಿ ತಕೋದ. ರೇಷನ್ ಅಂಗಡಿ ಸಂಡೇ ಬನ್ನಿ, ಇವತ್ತು ಕೊಡೋಕ್ಕಲ್ಲ, ಎಲ್ಲೋ ಹೋಗಿದ್ದಾರೆ ಬೆಂಗಳೂರು ಕಡೆ ನಮ್ಮ ಮನೆಯವರು. ಸೀದಾ ಹೋಗಿ ಮನೆಗೆ ಹೋದ. ಅಲ್ಲಿ ಹಳೆ ಮನೆ ಐತೆ ನಮ್ಮ ತಾಯಿ ಮನೆ. ಅಲ್ಲೋಗಿ ಕಸ ಗುಡಿಸಿ ನೆಲೆಲ್ಲ ಒರೆಸಿದ್ವಿ, ಕೊಚ್ಚಿ ನಮ್ಮ ಮಾವರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ನಂದೊಂದು ಬಟ್ಟೆ ಇತ್ತು ಹೊಲ್ಕೊಂಡಾದ್ಮೇಲೆ ಯಾವುದೋ ಒಂದು ಫೋನ್ ಕಾಲ್ ಬಂತು ಲೇಡೀಸ್ದು. ಆಮೇಲೆ ಮಂಜುಳಮ್ಮರ ಅಂದರು. ನೀವು ಯಾರು ಮೇಡಮ್ ಅಂತ ನಾವು ಕೇಳ್ದಿ. ಅದಕ್ಕೆ ಅವ್ರೇನಾದ್ರು ನನ್ನ ಹತ್ರ ಸುಧಾ ಅಂತ ಹೇಳಿದ್ರು. ಅವ್ರದ್ದು ಬೇರೆ ನೀವೆಲ್ಲ ಟೋಲ್ಗೇಟ್ ಐತೆ ಮಾಗ್ರಿ ಐತೆ ಟೋಲ್ಗೇಟು ಅಂದರು. ಆಮೇಲೆ ಸುಮ್ಮನೆ ಆಮೇಲೆ ಯಾಕೋ ಅಂದ್ಬಿಟ್ಟು ನಾನು ಸುಮ್ಮನೆ ಅವಳು ಹೇಳ್ಬಿಟ್ಟು ಬ್ಲಾಕ್ ಮಾಡಿಬಿಡಮ್ಮ, ಯಾರು ನಂಬರ್ ಅವ್ರ ಕಡೆಲ್ಲ ಏನು ಮಾಡಿದ್ರು ಬ್ಲಾಕ್ ಮಾಡಿಬಿಡು ಅಂತ ಹೇಳಿದ್ರು. ಆಮೇಲೆ ನಾನೇನು ಬ್ಲಾಕಿಗೆ ಏನು ಮಾಡಲಿಲ್ಲ. ಇಲ್ಲಿವರೆಗೂ ಫೋನ್ ಮಾಡ್ತೀನಿ, ಫೋನ್ ಎತ್ತುತ್ತಾ ಇಲ್ಲ ಅಮ್ಮ. ಆಮೇಲೆ ಅದಾದಮೇಲೆ ಎತ್ತಿಲ್ಲ. ಮತ್ತು ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಒಡವೆ ಅವಳ ಬಿಡಿಸ್ಕೊಂಡು ಸರ್ ಏನೋ ಚೆನ್ನಾಗಿದ್ದು ಬಿಡು ಅಂತ ಬಿಡಿಸ್ಕೊಂಡಾದ್ಮೇಲೆ ಅಮ್ಮ ಬಾ ಬಟ್ಟೆ ತಗೋಣ ಅಂತ ಕರ್ಕೊಂಡೋದು. ಮಗುಗೆ ಬಟ್ಟೆ ಇರಲಿಲ್ಲ. ಆಮೇಲೆ ಬಟ್ಟೆ ತೊಗೊಳಕ್ಕೆ ಸರ್ ಬಟ್ಟೆನೂ ಕೂಡ ಮುಟ್ಟಿ ನೋಡಲಿಲ್ಲ, ಯಾವ ತೊಗೊಬೇಕು ಅಂತಲೂ ಕೂಡ ನೋಡಲಿಲ್ಲ. ಅವಳು ಈ ಕಡೆಗೆ ಗಮನ ಎಳಿತಾ ಇತ್ತೇನೋ ಅವಳಿಗೆ. ಆಮೇಲೆ ನಾನು ತೊಗೊತಾ ಇದ್ದೆ, ಬಿಲ್ ಮಾಡಬೇಕಾಗಿತ್ತು. ಬಿಲ್ ಮಾಡಬೇಕಲ್ಲ, ಅದಕ್ಕೆ ಅಮ್ಮ ಹೊಟ್ಟೆ ಎಲ್ಲ ಮಾಡಿಸ್ತೈತೆ, ಸ್ಪ್ರೈಟ್ ತೊಗೊಳಕ್ಕೆ ಹೋಗ್ತೀನಿ ಅಂತ ಈಚೆ ಬಂದು. ಅರ್ಧ ಗಂಟೆ 20 ನಿಮಿಷ ಆದ್ರೂ ಬರಲಿಲ್ಲ ಸರ್. ಸ್ಪ್ರೈಟ್ ತೊಗೊಂಡು ನಾವು 10 ರೌಂಡ್ ಹೊಡೆದಿದ್ದೀನಿ ಹಾಸ್ಪಿಟಲ್ಲಿ, ಎಲ್ಲೂ ಇಲ್ಲ. ಅಷ್ಟು ಮಾಸು ನಮ್ಮಮ್ಮ ಬೇಕು ಅಂದಿದ್ದೆ. ಫೋನ್ ಮಾಡ್ಬೋದಾಯ್ತಲ್ವ ಸರ್, ಬೇರೆ ನಂಬರಿಂದ ಫೋನ್ ಮಾಡ್ಬೋದಾಯ್ತು. ಆಮೇಲೆ ಅಪ್ಪಂಗೆ ಫೋನ್ ಮಾಡಿದೆ, 2 ಸತಿ ರಿಂಗ್ ಆಯ್ತು, ಸ್ವಿಚ್ ಆಫ್ ಆಗೋದು. ಕಾಣಲೇ ಇಲ್ಲ ಸರ್. ಸರ್ ಆಮೇಲೆ ಗೊತ್ತು ಅವ್ನಿಗೆ ಅನುಮಾನ ಇತ್ತು ನಮಗೆ. ನಾವು ನೆಕ್ಸ್ಟ್ ಜಾತ್ರೆ ಇತ್ತು ನಮ್ಮೂರಲ್ಲಿ. ಜಾತ್ರೆಗೆ ಹೋದಾಗ ಇವನು ಬತ್ತಾಳೆ ಅಂದ್ಬಿಟ್ಟು ಬಂದ್ಬಿಟ್ಟು ಮನೆ ಒಳಗೆ ಬಂದಿದ್ದ. ನಮ್ಮ ಮನೆ ಒಳಗೆ ಬಂದಿದ್ದ. ಏನಕ್ಕೆ ಬಂದಪ್ಪ ನೀನು, ಏನಕ್ಕೆ ಬಂದೆ ನೀನು, ಯಾಕೆ ಬಂದೆ ನೀನು, ಹೋಗ್ತಾ ಇರೋ ಅಂದ್ಬಿಟ್ಟು ಓಡಿಸ್ಬಿಟ್ಟೆ ನಾನು ಆಚೆಗೆ. ಅವನು ನನ್ನ ಮಗಳ ಜೊತೆ 2 ತಿಂಗಳು, ನಮ್ಮ ಮಗಳು 2 ತಿಂಗಳು ಕೆಲಸ ಮಾಡಿರಲಿ ಹಾಸ್ಪಿಟಲ್ ಹತ್ರ. ಅವಾಗ ಹೊಂದ್ಕೊಂಡ್ಬಿಟ್ಟವ್ರೆ, ನಮಗೆ ಗೊತ್ತಿಲ್ಲ. ಅವಾಗಿಂದ ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಸರ್. ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗಿವ ಕೆಲಸಕ್ಕೆ ಹೋದಳು, ಬರಲೇ ಇಲ್ಲ ಸರ್. ಅದಾದ್ಮೇಲೆ ಇದಕ್ಕಿಂತ ಮುಂದೆ ಆಗಿ ಇವರು ಇದು ಫ್ರೆಂಡ್ಶಿಪ್ ಅಂದಮೇಲೆ ನಾವು ಕೆಲಸ ಮಾಡ್ತೀವಿ ಸರ್. ಕಷ್ಟ ಸುಖ ಅಂದಾಗ ನಮಗೂ ಹೆಲ್ಪ್ ಮಾಡ್ತಾರೆ, ನಾವು ಹೆಲ್ಪ್ ಮಾಡ್ತೀವಿ. ಕೆಲಸ ಮಾಡತ್ತ ಹೊಂದಾಣಿಕೆಗಿದ್ದು ಕೆಲಸ ಮಾಡೋಕ್ಕಾಗೋದು. ಇಂಥವರೆಗೂ ಗೋಕುಲ್ ದಾಸಾಗ 12 ವರ್ಷ ಕೆಲಸ ಮಾಡಿದ್ದೀನಿ. ಟೆಕ್ಸ್ಪೋರ್ಟಲ್ಲಿ 8 ವರ್ಷ ಈಗಲೂ ರನ್ನಿಂಗ್ ಆಗೈತೆ. ಹಾಂ ಅದಾಯ್ತಾ ಸರ್. ಆಮೇಲೆ ಇವಳೇನಂದ್ಲು, ಅಮ್ಮ ನಮ್ಮ ಫ್ರೆಂಡೇ ಕಣಮ್ಮ, ನಮ್ಮ ತಾಯಿ ತೀರೋದು, ನಮ್ಮ ಅಪ್ಪನೂ ತೀರೋಗೋರೆ ಸರ್, ನಮ್ಮ ತಾಯಿನೂ ತೀರೋದ್ರು. ಆಮೇಲೆ ಏನು ಮಾಡ್ದೆ, ಮನೆ ಬಿಟ್ರಿ 3 ತಿಂಗಳು ಬಿಟ್ಬಿಡ್ರಿ, ಅಮಾವಾಸ್ಯೆ ಸತ್ತಿರೋದು ಅಂತಂದ್ರೆ. ಹಂಗೂ ನಾನು ಬಿಡೋಕೆ ಮನಸ್ಸಿಲ್ಲ. ಬಾಳೆ ಕಟ್ಕೊಂಡು ಜೀವನ ಮಾಡೋದು ಏನಂತೆ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಸರಿ ಮಕ್ಕಳವೇ ಅಂದ್ಬಿಟ್ಟು ಬಿಟ್ಟು ನಮ್ಮ ಅಕ್ಕರ ಮನೆಗೆ ಹೋದ. 3 ತಿಂಗಳು ಇಲ್ಲೇ ಇರ್ಬರ್ರಿ, ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕ್ಕಾಗಂತೆ. ಏನೋ ಕರ್ಕೊಂಡು ಹೋದು, ನಮ್ಮವರು ತಮ್ಮವರು ಅಂತ ಕರ್ಕೊಂಡು ಹೋದು. ಅಲ್ಲಿಗೆ ಹೋಗೋದು ಕೀಳಂದ್ಲು, ಅಮ್ಮ ಒಬ್ಳು ದುಡ್ಡು, ನಾನು ತುಮಕೂರಿಂದ ಬೆಂಗಳೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡಿದೆ. ಒಬ್ಳು ದುಡ್ಡು ಜೀವನ ಮಾಡೋಕ್ಕಾಗಲ್ಲ, ನಾನು ಹೋಗ್ತೀನಿ ಕೆಲಸಕ್ಕೆ, ನಡಿಯಮ್ಮ ಅಂದ್ಲು. ಅಮ್ಮ ದುಡ್ಡು ಅಡ್ವಾನ್ಸ್ಗೆಲ್ಲ ದುಡ್ಡಿಲ್ಲ ಕಣಮ್ಮ, ಹೋಗ್ಬೋದು, ಅಡ್ವಾನ್ಸ್ಗೆಲ್ಲ ದುಡ್ಡು ಸಾಲ ಮಾಡೋದು ಬೇಡ. ಈಗಲೇ ನಮ್ಮ ಅಕ್ಕರಿಗೆ 4 ಲಕ್ಷ ಸಾಲ ಕೊಡಬೇಕು, ಇನ್ನೂ ಸಾಲ ಹೊತ್ಕೊಂಡು ಹೋಗೋದು ಬೇಡ, ನಾನು ಒಬ್ಳು ದುಡಿತೀನಿ, ಪರವಾಗಿಲ್ಲ, ನೀನು ಇಲ್ಲೇ ಇರ್ರಿ ಅಂತ ನಾನು ಹೇಳಿದೆ. ಅಮ್ಮ ಬೇಡ ಕಣಮ್ಮ, ನಾನು ದುಡಿತೀನಿ, ಇಬ್ಬರು ಹೋಗೋಣ ಅಂದ್ಬಿಟ್ಟು ನೈಸ್ ಮಾಡಿ ಕರ್ಕೊಂಡು ಹೋಗ್ಲು. ಅವನತ್ತನೇ 40,000 ರೂಪಾಯಿ ಅಡ್ವಾನ್ಸ್ ಅವನತ್ತನೇ ಕೊಡ್ಸೇವಳು. ನಾನು ಹೇಳಿದ್ದು, ನಾನು ಕೆಲಸ ಮಾಡೋದು NTTF ಹತ್ರ ಆಯ್ತಾ ಸರ್. ಕೆಲಸ ಮಾಡೋದು ನಾನು NTTF ಹತ್ರ. ಅವನು ಮನೆ ಮಾಡಿಕೊಟ್ಟಿದ್ದು ಸುಂಕುಕಟ್ಟೆ.
ಅವ್ನು ಮನೆಗೆ ಹತ್ರ ಆಗಂಗೆ ಅವ್ನು ಹೋಗೋಕ್ಕೆ ಬರೋಕ್ಕೆ ಸುಂಕು ಕಟ್ಟೆ ಮನೆ ಮಾಡಿಕೊಟ್ಟವನೆ. ನಾನು ಅಲ್ಲಿ ಬೇಡ ಅಂದ್ಬಿಟ್ಟೆ, ಅಲ್ಲಿ ಬೇಡಮ್ಮ ದೂರ ಆಗುತ್ತೆ, ನನಗೆ ಕೆಲಸಕ್ಕೆ ಹೋಗಂಗೆ ಅನುಕೂಲ ಆಗಬೇಕಷ್ಟೇ ಅಂತ ನಾನು. ಮಗಳಿಗೆ ಯಾರನ್ನ ಮದುವೆ ಮಾಡಿದ್ರು ನಿಮ್ಮ ತಮ್ಮನ? ನನ್ನ ತಮ್ಮ ಆ ಕಡೆ ಅಷ್ಟೇ ಇರಲಿ ಅದಾದಮೇಲೆ ಅವನು ಅಡ್ವಾನ್ಸ್ ಕೊಟ್ಟಿದ್ದ. ಅಡ್ವಾನ್ಸ್ ಕೊಟ್ಟಾದ್ಮೇಲೆ ನನ್ನ ತಮ್ಮನ್ನ ಅದೆಲ್ಲ ತುಂಬಾ ನನಗೆ ಹೇಳಿದ್ರಲ್ಲ. ಹಾಂ ಅಲ್ಲಿ ಆದಮೇಲೆ ಅವ್ರು ನೀವು ಮದುವೆ ಮಾಡಿದ್ದೆ ಯಾರಿಗೆ? ನನ್ನ ತಮ್ಮಂಗೆ ಮದುವೆ ಮಾಡಿದ್ವಿ ಸರ್ ನಾವು. ತಮ್ಮ ಮದುವೆ ಮಾಡೋಕ್ಕೆ ಅವಕಾಶ, ಅವಳು 8ನೇ ಕ್ಲಾಸ್ ಓದಬೇಕಾದ್ರೆ ಬೇರೆ ಹುಡುಗನ ಜೊತೆ ಹೊಂದ್ಕೊಂಡ್ಬಿಟ್ಟು ಓಡೋಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ಲು. ಇನ್ನು ಓಡೋಗ್ಬಿಟ್ರೆ ಮರ್ಯಾದೆ ಉಳಿಯಲ್ಲ, ಬೇರೆ ಇನ್ನೊಂದು ಜೊತೆ ಬೇರೆಯವ್ರ ಜೊತೆ ಓಡೋಗ್ಬಿಟ್ಟು ಮರ್ಯಾದೆ ಉಳಿಯಲ್ಲ ಅಂದ್ಬಿಟ್ಟು ನಾವು ಮದುವೆ ಮಾಡ್ಬಿಟ್ಟ ಸರ್, ಬೇಗ ಮದುವೆ ಮಾಡ್ಬಿಟ್ಟು. ಇವಾಗ ಅವನು ಪಾಪ ಕೆಲ್ಸಕ್ಕೆ ಹೋಗ್ತಾ ಇದೆ, ಅಚ್ಚುಕಟ್ಟ ತಂದಾಗ್ತಿದೆ. ಅವ್ನು ಕುಡಿಯಲ್ಲ, ಅವ್ನು ತಿನ್ನಲ್ಲ, ಏನೂ ಇಲ್ಲ ಸರ್. ನನ್ನ ತಮ್ಮ ಏನೋ ಒಂಚೂರು ಅರುಳಿ ಆಗಿತ್ತು, ಅದನ್ನ ಆಪ್ರೇಷನ್ ಮಾಡಿಸ್ಬೇಕಾಗಿತ್ತು ಅಷ್ಟೇ. ಆಪ್ರೇಷನ್ ಮಾಡಿಸಿದ್ಮೇಲೆ ಅವನು ಆಟೋಮಿಕಾಗಿ ಕೆಲ್ಸಕ್ಕೆ ಹೋಗ್ತಾನೆ. ಇವಾಗ ನನಗೆ ಆರೋಗ್ಯ ಇಲ್ಲ ಅಂದರೆ ಕೆಲಸ ಮಾಡೋಕ್ಕಾಗುತ್ತಾ ಸರ್? ಹಾಂ, ನಾವು ಚೆನ್ನಾಗಿದೆ ತಾನೇ ದುಡಿಯೋಕ್ಕಾಗೋದು. ಇಷ್ಟು ಆಗೈತೆ ಸರ್. ಆಮೇಲೆ ಅದಾದಮೇಲೆ ಅವಳಿಂದ ಖಾಲಿ ಮಾಡಿಸ್ಕೊಂಡು ನಮ್ಮ ಅಕ್ಕರ ಮನೆಗೆ ಕರ್ಕೊಂಬಂಬಿಟ್ಟು ಇಲ್ಲಿ ಅವ್ನು ಬರೋದು ಹೋಗೋದು ಜಾಸ್ತಿ ಆಯಿತು. ನಮ್ಮ ಹುಡುಗ ದೊಡ್ಡ ಹುಡುಗ ಮಗ, ಅಮ್ಮ ನೀನು ಕೆಲ್ಸಕ್ಕೆ ಹೋದ್ಮೇಲೆ ಅಂಕಲ್ ಬರುತ್ತೆ, ಅಂಕಲ್ ಬಂದಾದ್ಮೇಲೆ ಅಪ್ಪನ್ನ ಎದಳ್ಬೇಡ, ನೀನು ಎದ್ಗಿದ್ಯಾ, ನಾನು ಬಂದೋಗೋದು ನಿಮ್ಮ ಅಕ್ಕಂಗೇನೋ ಹೇಳ್ದೆ ನೀನು ಸಾಯಿಸ್ಬಿಡ್ತೀನಿ ಅಂತ ಎದುರಿಸ್ಬಿಟ್ಟ ನಮ್ಮ ಹುಡುಗನ. ಎಂಥರ್ಗೂ ಗಂಡುನ ಹ್ಞೂ ಸರ್ ಎದುರಿಸ್ಬಿಟ್ಟಿದ್ದ. ಆಮೇಲೆ ನೋಡು ನಾನು ಒಳಗೆ ಬತ್ತಿದ್ದಂಗೆ ಅಂಕಲ್ ಬಂದು ಅಂತಾರೆ, ವಿಷ ತಂದು ಕೊಟ್ಬಿಡಿ, ಹಾಕ್ಬಿಟ್ಟು ಸಾಯಿಸ್ಬಿಡು ಅಂತ ಹೇಳ್ಕೊಟ್ಟ. ಇವತ್ತು ಹೇಳ್ತಾರೆ ನನ್ನ ತಮ್ಮ ಹೇಳಿದ್ರೆ ಇನ್ನು ಇಟ್ಕೊಂಡು ಹೊಡೆದು ಬಡ್ದು ಏನೋ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ. ಎಂಥರ್ಗೂ ಕೋಪ ಬರಲ್ವಾ ಸರ್? ವಿಷ ತಮ್ಮ ಕೊಡ್ತೀನಿ ಸಾಯಿಸು ಅಂತ ಮಕ್ಕಳಿಗೆ. ನಾನು ಬಂದೋಕೆ ಅವಕಾಶ ಆಗಲ್ಲ ಅಂತ ಅಂದ್ಬಿಟ್ಟು ವಿಷ ತಗೊಂಡು ಕೊಡ್ತೀನಿ ಹಾಕ್ಬಿಡು ಅಂತ ಹೇಳಿದ್ನ. ಮಕ್ಕಳಿಗೆ ಹಾಕ್ಬಿಟ್ರೆ ಅವನು ಹೇಳ್ಕೊಟ್ಟಿತ್ತು ಸರ್, ಹನುಮಂತಪ್ಪ. ಯಾರಿಗೆ? ಮಕ್ಕಳಿಗೆ, ಅವ್ರ ಮಕ್ಕಳಿಗೆ, ಇವು ಗೊಡಗಳಲ್ಲ ಅವ್ರ ಮಕ್ಕಳಿಗೆ. ಇಷ್ಟ ಆಗೈತೆ ಸರ್. ಹಂಗಾದ್ಮೇಲೆ ಆಮೇಲೆ ಇವತ್ತು ಕಣ್ಣ ನೀರು ಬರ್ತಾವು ಮಸು ಸರ್. ನಾವು ಗಾಲ್ ಮಸ ಕೆಲಸ ಮಾಡಿ ಮಕ್ಕಳು ಸಾಕಿ ಕೈ ಮಣ್ಣಾಗುತ್ತೆ ಅಂತ ಹೆಂಗೆ ನೋಡ್ಕೊಂಡಿದ್ದೆ. ಇವತ್ತು ಈ ಥರ ಮಾಡ್ದ ಅಂದರೆ ಅವಳು ಹೇಳಿ ಅವಂಗೂ ಹೆಂಡ್ತಿ ಮಕ್ಕಳವೆ ಅಲ್ವಾ ಸರ್? ಅವಳು ಒಂದು ಎಣ್ಣೆ, ನನ್ನ ಮಗಳು ಒಂದು ಎಣ್ಣೆ, ನಾನು ಒಂದು ಎಣ್ಣೆ, ಬೇರೆ ಸಂಸಾರ ಹಾಳು ಮಾಡಿ ನಾವು ದೋಸೆ ಹಾಕಿ ತಿನ್ನೋದು ನಮ್ಗೆ ಇಷ್ಟ ಇಲ್ಲ ಸರ್. ನಾವು ಕಷ್ಟಪಟ್ಟು ದುಡ್ಕೊಂಡು ತಿನ್ಬೇಕು ಅಷ್ಟೇ. 2 ಮಕ್ಕಳು ನಿಮ್ಮ ಹತ್ರನೇ? 2 ಮಕ್ಕಳು ನಮ್ಮ ಹತ್ರನೇ ಸರ್. ಅವನು ಆ ಥರ ಮಾಡ್ಬಿಟ್ಟವನೇ ಸರ್. ಅವನಿಗೆ ಅವ್ರ ಜಮೀನು ನೋಡಿದ್ದೀನಿ ಸರ್, ಅವ್ರ ಮನೇನೂ ನೋಡಿದ್ದೀನಿ. ಅವ್ರು ಎಲ್ಲ ಅಂದ್ರೆ ಅವ್ನ ಮಗಳು ಸಿಕ್ಕಲಿಲ್ಲ ಅಂತಂದ ಪಕ್ಷಕ್ಕೆ ನೀವೇನೋ ಒಂದು ದಾರಿ ಮಾಡಬೇಕಾ ಮಕ್ಳಿಗೋಸ್ಕರ, ಅದು ತಾಯಿ ಉಳಿಬೇಕಾ ಮಕ್ಕಳಿಗೆ. ನಮ್ಮ ಯಜಮಾನ್ರು ಕರ್ಕೊಂಬಂದು ಬಾಕ್ಲಲ್ಲಿ ನಮ್ಮ ಯಜಮಾನ್ರು ಕರ್ಕೊಂಬಂದ್ಬಿಟ್ಟಿದ್ದ. ಹಂಗ ನಮ್ಮ ಯಜಮಾನ್ರು ಒಂದು 5-6 ವರ್ಷ ಏನೋ ಜಗಳಾಗಿ ದೂರ ಆಗಿದ್ದು, ಮಾತುಕತೆ ಆಡ್ತಿದ್ದೋ. ಇನ್ನೇನು ಹೊಂದಾವಣಿಕೆ ಆಗ್ಬೇಕು, ನಾವು ಒಂದಾಗಬೇಕು ಅನ್ನೋ ಟೈಮಲ್ಲಿ ನನ್ನ ಮಗಳಿಗೆ ಹೇಳ್ಕೊಟ್ಬಿಟ್ಟು, ನಿಮ್ಮ ಅಮ್ಮ ಏನೇ ಬೇಡ ನಿಮ್ಮ ಅಪ್ಪನ ಜೊತೆ ಹೋಗಿ ಸೇರ್ಕೊಂಬಿಡು, ನಿಮ್ಮ ಅಪ್ಪ ಎಲ್ಲನ ಮನೆ ಮಾಡ್ತದೆ ಅಂತ ಹೇಳ್ಕೊಟ್ಬಿಟ್ಟು ನಮ್ಮ ಯಜಮಾನ್ರ ಕಡೆ ತಿರ್ಕೊಂಬಿಟ್ರು. ಅವಾಗ ನಮ್ಮ ಯಜಮಾನ್ರು ಅವಾಗ ನಾನೇನು ಮಾಡಿದೆ, ಇವತ್ತಿಂದ ಅಮ್ಮ ಬೇಕು ಇವಾಗ ಅಪ್ಪ ಬೇಕಾ ಅಂತ ಅಂದ್ಬಿಟ್ಟು ನಾನೇನು ಮಾತಾಡಲ್ಲ, ಸುಮ್ಮನೆ ಇರಲಿ ಬಿಡು, ಬಂದಿರಲಿ ನಾವು ನಮ್ಮ ಯಜಮಾನ್ರನ್ನ ಕರ್ಕೊಂಬಂದು ಇದು ಮಾಡಿ ನಮ್ಮ ಅಕ್ಕರು ಬಿಡ್ಲಿಲ್ಲ ಅವ್ನು ಒಳಗೆ. ನಮ್ಮ ಯಜಮಾನ್ರು ಅಲ್ಲೇ ನಮ್ಮ ಗೋಕುಲದ ಅಲ್ಲೇ ಒಂದೇ ಥರ ಬೇರೆ ಬೇರೆ ಫ್ಯಾಕ್ಟ್ರಿ ಕೆಲಸ ಮಾಡ್ತೀವಿ, ಚೆನ್ನಾಗಿದ್ದೀವಿ ಸರ್. ನಮ್ಮ ಮಾತುಕತೆ ಸರ್ ಏನು ಮಾಡ್ತೀವಿ ಅಂದರೆ ಸರ್, ನನ್ನ ಮಕ್ಳಿಗಾದ್ರು ತಾಯಿ ಮಕ್ಕಳು ಬೇಕು, ಮಕ್ಳಿಗೆ ತಾಯಿ ಬೇಕಲ್ಲಿ ಸರ್. ಈಗ ಮಕ್ಳು ಕೇಳ್ತವೆ ಸರ್. ಹ್ಞೂ ಸರ್, ನಮ್ಮ ಅಮ್ಮನ ತಕ್ಕ ಹೋಗೋಣ ಕರ್ಕೊಂಡಿ ಅಂತವೆ ಸರ್. ನಾವೇನು ಹೇಳೋಣ ಸರ್, ಅಮ್ಮ ಆಸ್ಪತ್ರೆಗೆ ಐತೆ, ಗ್ಲೂಕೋಸ್ ಹಾಕಿದ್ದಾರೆ, ಇನ್ನೂ 2 ದಿವಸ ಆಗುತ್ತಪ್ಪ, ಬರ್ತದೆ, ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಇವತ್ತು. ಹ್ಞೂ ಸರ್. ಎಲ್ಲಿದ್ದಮ್ಮ ಆದಷ್ಟು ಬೇಗ ಬಾ, ಮಕ್ಳು ಕೇಳ್ತಾ ಇದ್ದವಮ್ಮ. ನಮಗೋಸ್ಕರ ಬೇಡ, 2 ಮಕ್ಳಿಗೋಸ್ಕರ ಅದು ಬೇಗ ಬರಮ್ಮ ಸರ್. ಮನೆಗೆ ಹೋಗಿತ್ತು 9 ಗಂಟೆ ಸರ್ ನೈಟು. ನಮ್ಮ ಅಕ್ಕ ಮಗ ಬಂದು ಕರ್ಕೊಂಡು ಹೋದ ಕತ್ಲೆ ಅಂತ. ಹ್ಞೂ ಸರ್. ನಮ್ಮ ಹತ್ರ ಒಂದು ಮಾತು ಕೂಡ ಹೇಳಿಲ್ಲ ಸರ್. ಹುಡ್ಕಾಡಿದ್ದೀವಿ ಅಂದರೆ ಸರ್, ನನಗೆ ಅಟ್ಯಾಕ್ ಆದಂಗೆ ಆಗೋಯ್ತು, ಎದೆನೇ ಹಿಡ್ಕೊಂಬಿಡ್ತು. ನನಗೆ ಒಂದು ಕಂಪ್ಲೇಂಟ್ ಯಾರು ಸರ್, ಮಕ್ಕಳು ಕರ್ಕೊಂಬಂದಿರಲಿಲ್ಲ ಸರ್. ಯಾಕೆ ಅಕ್ಕಿ ಹಾಕ್ಕೊಂಡು ಮೇನ್ ರೋಡಾಗೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ಬೇಡ ಕರ್ಕೊಂಡು ಹೋಗ್ಬೇಡ ಅಂದ್ರು ನಮ್ಮ ಅಕ್ಕರು ಕರ್ಕೊಂಬರ್ಲಿಲ್ಲ. ನಾವು
ಇವಾಗ 6 ವರ್ಷದ ಮಗ ಸರ್, ಇವಾಗ 45,000 ಫೀಸ್ ಕೊಡಬೇಕು. ಇವಾಗ ಅವನು UKG ಹಾಕಬೇಕು ಸರ್. ಇಬ್ಬರು ಮಕ್ಕಳನ್ನ ಓದಿಸ್ಬೇಕು. ನಾವೇನು ಮಾಡಲಿಲ್ಲ ಅಂದ್ರೆ ಎಜುಕೇಷನ್ ಅದು ಕೊಡಬೇಕಲ್ವಾ ಸರ್ ಮಕ್ಕಳಿಗೆ. ಏನೇ ಬೇಡ ಸರ್, ಅವ್ರ ಮನೆಗೆ ಬಂದ್ಬಿಟ್ಟು ಮಕ್ಕಳನ್ನ ನೀಟಾಗಿ ನೋಡ್ಕೊಂಬಿಟ್ರೆ ಸಾಕು. ನಾವೆಲ್ಲ ನೋಡ್ಕೊತೀವಿ ಸರ್. ಮಕ್ಕಳನ್ನೂ ಓದಿಸ್ತೀವಿ, ಸಂಸಾರನೂ ನೋಡ್ಕೊಂಡು ಇನ್ಯಾರಿಗೋಸ್ಕರ ದುಡಿಬೇಕು ಸರ್ ನಾವು? ಇರೋಳೊಬ್ಳು ಮಗಳು ಅಂತ ನಾವು ಮಾಡಿತ್ತು. ಒಂದು ಮಕ್ಕಳನ್ನ ಬಿಟ್ಟು ಹೋಗೋಷ್ಟು ಗಟ್ಟಿ ಹೃದಯ ತಾಯಿಗೆ ಬರಲ್ಲ. ಏನೋ ಸರ್ ಆ ಥರ ಮಾಡಿಬಿಡ್ತಾರೆ ಸರ್. ಆ ಥರ ಮಾಡಿರೋದಕ್ಕೆ ಅವಳು ಆ ಥರ ಮಾಡ್ಕೊಂಡಿರೋದು. ಇಂಥವರೆಗೂ ನನ್ನ ಹತ್ರ ಎದುರುತ್ತ ಕೊಟ್ಟವಳೆಲ್ಲ. ಅವ್ರ ಯಜಮಾನ್ರು ಅವ್ರ ಯಜಮಾನ್ರು ಮನೆಗವ್ರೆ ಸರ್. ಅವನು ಕೆಲ್ಸಕ್ಕೆ ಹೋಗ್ತಿದ್ದ, ಒಂದೇ ಕಡೆ ಕೆಲಸ ಮಾಡ್ತಿದ್ದ. ನಾವು ಕಂಪ್ಲೇಂಟ್ ಕೊಟ್ರಲ್ಲ ಪೊಲೀಸ್ನವ್ರು, ಏನಂತ ಹೇಳಿದ್ರು? ಕರೆಸ್ತೀನಿ ಅಂತಾರ. ಹುಡ್ಕಿಸ್ತೀನಮ್ಮ, ಕರೆಸ್ತೀನಮ್ಮ, ಏನು ಟೆನ್ಷನ್ ಮಾಡ್ಕೊಂಬಿಡೋ, ಅಳ್ಬೇಡ, ಸುಮ್ಕಿರಮ್ಮ ಅಂತ ಹೇಳ್ತಾ ಇದ್ದಾರೆ ಸರ್. ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು, ಕೈಕಾಲು ನೋವು ಇರುತ್ತಲ್ವಾ. ಆ ಮಂಡಿ ನೋವು, ಕೈಕಾಲು ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು, ಕೈಕಾಲು ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.